ಹೆಸರುಘಟ್ಟದ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮದಲ್ಲಿದ್ದೀವಿ. ನಾನು ಅವಾಗೆ ಹೇಳ್ದಂಗೆ ಇವತ್ತು ನಮ್ ಜೊತೆ ಪ್ರಶಾಂತ್ ಚಕ್ರವರ್ತಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬಂದ ತಕ್ಷಣ ಈ ಹಸಿದವನಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ, ಯಾರ್ ಸರ್ ಇದನ್ನ ಬರ್ದಿರೋದು? ಅದು ಬರ್ದಿದ್ದಲ್ಲ, ಬ್ಯಾನರ್ ಶಾಪ್ ಅಲ್ಲಿ ಟೈಪ್ ಮಾಡಿದ್ದೀನಿ. ಅಂದ್ರೆ ಹಸಿದವನಿಗೆ ಅನ್ನ ಕೊಟ್ರೆ ಅದು ದೇವರಿಗೆ ಸಾಲ ಕೊಟ್ಟಂತೆ ಅಂತ ಒಂದು ಮೈಂಡ್ ಬಂದು ಬರ್ದಿದ್ದು. ಇದೆಷ್ಟೋ ಆಶ್ರಮಗಳಲ್ಲಿ ಈ ಒಂದು ಲೈನ್ ಹಾಕೊಂಡ್ಬಿಟ್ಟಿದ್ದಾರೆ. ಅವರು ಕನ್ನಡ ಮಾತಾಡಕ್ಕೆ ಹೇಳ್ತಾ ಇದಾರೆ. ಸ್ವಲ್ಪ ಬಾಯಿ ಅವರಿಗೆ. ಬಾಟ್ಲಿ ತಗೊಂಡು ಹೊಡೆದಿರೋ ತಲೆಗೆ ಅವರಪ್ಪ. ಯಾವತ್ತು ಹೊಡೆದ್ರು ಇವನು ಚಾವಟ. ಸೆಲೆಕ್ಟ್ ಸೆಕೆಂಡ್ ಕೈ ಇಲ್ಲಿ. ನಮಸ್ತೆ. ನಮಸ್ತೆ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ರಚನಾ ನಂಜುಂಡ. ಪ್ರಜಾಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಹೆಸರುಘಟ್ಟದ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮದಲ್ಲಿದ್ದೀವಿ. ಇಲ್ಲಿರುವಂತ ಜನ ಯಾಕಾಗಿ ಇಲ್ಲಿಗೆ ಬಂದ್ರು, ಅವರ ಹಿನ್ನೆಲೆ ಏನು, ಯಾವ ರೀತಿ ಎಲ್ಲ ಕಷ್ಟವನ್ನ ಅವ್ರ ಜೀವನದಲ್ಲಿ ಪಟ್ಟಿದ್ದಾರೆ, ಹಾಗೂ ಇದನ್ನ ಶುರು ಮಾಡಿದಂತಹ ಪ್ರಶಾಂತ್ ಚಕ್ರವರ್ತಿ ಅವರು ಯಾಕಾಗಿ ಇದನ್ನ ಮಾಡಿದ್ರು, ಯಾವ ತರ ಶುರು ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಾನು ಅವಾಗೆ ಹೇಳ್ದಂಗೆ ಇವತ್ತು ನಮ್ ಜೊತೆ ಪ್ರಶಾಂತ್ ಚಕ್ರವರ್ತಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬಂದ ತಕ್ಷಣ ಈ ಹಸಿದವನಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ, ಯಾರ್ ಸರ್ ಇದನ್ನ ಬರ್ದಿರೋದು? ಅದು ಬರ್ದಿದ್ದಲ್ಲ, ಬ್ಯಾನರ್ ಶಾಪ್ ಅಲ್ಲಿ ಟೈಪ್ ಮಾಡಿದ್ದೀನಿ. ಅದು ನಿಮ್ ರೀಲ್ಸ್ ಅಲ್ಲೆಲ್ಲ ನಿಮ್ ಕಾಮಿಡಿ ನೋಡಿದೀವಿ. ಆದ್ರೆ ಈ ತರ ಕವಿತರ ಮೈಂಡ್ ಯಾರಿಗ್ ಬಂದಿರೋದು, ಯಾರು ಬರ್ದಿರೋದು ಇದು ಅಂತ? ಒಂದು 8 years ಬ್ಯಾಕ್ ಆಶ್ರಮ ಅಂತ ಮಾಡಿದಾಗ ಸುಮ್ನೆ ಹಿಂಗ್ ಕೂತಾಗ ಒಂದ್ ಥಾಟ್ ಬಂತು. ಯಾಕಂದ್ರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ಒಳಗಡೆ ಹೋಗಿ ಕಾಣಿಕೆ ಹಾಕೋದು, ಕೆಲವು 1000 ರೂಪಾಯಿ ಹಾಕ್ತಾರೆ, ಕೆಲವರು ಲಕ್ಷಾಂತರ ರೂಪಾಯಿ ಹಾಕ್ತಾರೆ. ಕಾಣಿಕೆ ಹಾಕ್ದಾಗ ದೇವ್ರು ಬಂದ್ಬಿಟ್ಟು, ಅಯ್ಯೋ ನನ್ನ ಮಗನೇ, ನಾನ್ ಕೊಟ್ಟಿರೋ ಭಿಕ್ಷೆನ ನನಗೆ ಹಾಕ್ತೀಯಾ? ಯಾಕಂದ್ರೆ ದೇವರಿಗೆ ಅಮೌಂಟ್ ಕೊಡೋ ವ್ಯಕ್ತಿ ಇದುವರೆಗೂ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅವ್ರು ನಮಗೆ ಕೊಟ್ಟಿರೋ ಭಿಕ್ಷೆ. ದೇವ್ರು ಅದಕ್ಕೆ ಹೇಳಿರೋದೇನಂದ್ರೆ, ಯಾರಾದ್ರೂ ಹಸು ಅಂತ ಬಂದ್ರೆ ಅವನಿಗೆ ಅನ್ನ ಹಾಕ್ಬಿಡು, ಅಲ್ಲಿ ನಾನಿದ್ದೀನಿ. ಆ ಕೊಟ್ಟ ಒಂದು ಅನ್ನವನ್ನು ಯಾವತ್ತು ವಾಪಸ್ ಕೇಳಬೇಡ, ಅವನಿಗೆ ಕೊಟ್ಟಿರುವ ಅನ್ನದ ಸಾಲವನ್ನು ನಾನು ನಿನಗೆ ವಾಪಸ್ ಕೊಡ್ತೇನೆ ಅಂತ. ಅಂದ್ರೆ ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಯಾವ್ದಾರ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ, ಅಲ್ಲಿ ಯಾರೋ ಬರ್ತಾರೆ, ಬಂದ್ಬಿಟ್ಟು ಅಕ್ಕ ನಮಸ್ಕಾರ, ಒಂದು 1000 ರೂಪಾಯಿ ಕೊಡಕ್ಕ, ನಾಳೆ ಕೊಡ್ತೀನಿ ಅಂತ ಕೇಳ್ತೇನೆ, ಕೊಡ್ತೀರಾ? ಯಾವನ ನೀನ್ಲೇ ಅಂತೀರ, ರೈಟ್? ಅದೇ ನಿಮ್ ಕ್ಲೋಸ್ ಫ್ರೆಂಡ್ ಬಂದ್ಬಿಟ್ಟು 1000 ರೂಪಾಯಿ ಕೊಡು, ನಾಳೆ ಕೊಡ್ತೀನಿ ಅಂತ ಕೊಡ್ತೀರಾ? ಯಾಕೆ ಕೊಡ್ತೀರಾ? ನಂಬಿಕೆ ಅಷ್ಟೇ, ಫ್ರೆಂಡು ಅಂತಲ್ಲ. ನಾಳೆ ಕೊಡ್ತಾ ನಂಬಿಕೆ ಅಲ್ವಾ? ದೇವ್ರು ಅದನ್ನೇ ಹೇಳಿರೋದು. ಯಾರಿಗಾದ್ರೂ ಅನ್ನವನ್ನು ಕೊಟ್ಟು ಬಿಡು, ಹಸ್ದಾಗ ಆ ಅನ್ನನ ಯಾವತ್ತು ವಾಪಸ್ ಕೇಳಬೇಡ. ನೀನು ಕೊಡುವ ಅನ್ನ ನಿಸ್ವಾರ್ಥವಾಗಿದ್ದರೆ ನಾನು ನಿನಗೆ 100 ಪಟ್ಟು ಕೊಡುತ್ತೇನೆ. ಅಂದ್ರೆ ಹಸ್ದವನಿಗೆ ಅನ್ನ ಕೊಟ್ರೆ ಅದು ದೇವರಿಗೆ ಸಾಲ ಕೊಟ್ಟಂತೆ ಅಂತ ಒಂದು ಮೈಂಡ್ ಬಂದು ಬರ್ದಿದ್ದು. ಇದೆಷ್ಟೋ ಆಶ್ರಮಗಳಲ್ಲಿ ಈ ಒಂದು ಲೈನ್ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ಅದು ಹೆಂಗ್ ಬಂತ ಗೊತ್ತಿಲ್ಲ, ಸುಮ್ಮನೆ. ಆಕ್ಚುಲಿ ಬೇಸಿಕಲಿ ಐ ಆಮ್ ಆಕ್ಟರ್, ಮಾಡೆಲ್, ಡ್ಯಾನ್ಸ್ ಮಾಸ್ಟರ್ ಆಗಿದ್ದವನು, ಆಮೇಲೆ ರೈಟರ್ ಕೂಡ. ಡೈಲಾಗ್ ಎಲ್ಲ ಬರಿತಾ ಇರ್ತೀವಿ. ಹಂಗೆ ಬರ್ತಾ ನಂಗೆ ಸರಿ ಅನ್ನಿಸ್ತು, ಹಸ್ದವ್ರಿಗೆ ಅನ್ನ ಕೊಟ್ರೆ ದೇವರಿಗೇನೆ ಸಾಲ ಕೊಟ್ಟಂತೆ. ದೇವ್ರಿಗೆ ಸಾಲ ಕೊಡೋ ಮಗನ ಇವತ್ತವರೆಗೂ ಹುಟ್ಟಿಲ್ಲ, ಬಟ್ ಹಸ್ದವ್ರಿಗೆ ಅನ್ನ ಕೊಟ್ಟು ನೋಡಿ, ದೇವರಿಗೆ ಸಾಲ ಕೊಟ್ಟಂಗೆ ಅಂತ ಒಂದು ಲೈನ್ ಇದು ಮಾಡಿದ್ರು. ಸರ್, ನಿಮ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ವಿಚಾರಗಳಿದೆ. ಅದಕ್ಕೂ ಮುಂಚೆ ನಿಮ್ ಆಶ್ರಮದ ಟೂರ್ ಮಾಡೋಣ ಬನ್ನಿ. ಅದಕ್ಕೇನಂತೆ, ಆಲ್ವೇಸ್ ವೆಲ್ಕಮ್. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲರೂ ಇರ್ತಾರೆ. ಹಾಗೆ ಕೆಳಗಡೆ ನನ್ನ ಆಫೀಸ್ ಇರುತ್ತೆ. ಅಲ್ಲಿ ಒಂದು ಕೆಳಗಡೆ ಒಂದು 15 ಜನ ಇರ್ತಾರೆ. ಇಲ್ಲಿ ಒಳಗಡೆ ಇನ್ನಿದ್ದವರೆಲ್ಲ ಇರ್ತಾರೆ. ಬನ್ನಿ ನೋಡಿ, ಇದೇ ನಮ್ಮ ಒಂದು ಆಶ್ರಮ. ಎಲ್ಲರೂ ಇದ್ರ ಒಳಗಡೆ. ಅಲ್ಲ ಸರ್, ಇಷ್ಟು ದೊಡ್ಡ ಡೋರ್ ಮಾಡಿದಿರಲ್ಲ, ಯೂಶಲಿ ಈ ತರ ಡೋರ್ ಎಲ್ಲ ಮಾಡಿದಾಗ ಕ್ಲೋಸ್ ಮಾಡಿರ್ತಾರೆ, ಅಂದ್ರೆ ಯಾರಾದ್ರೂ ಆಚೆ ಹೋಗ್ತಾರೆ ಅಂತ ಹೇಳಿ, ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ. ಇದೇನ್ ಯಾವಾಗ್ಲೂ ಓಪನ್ ಆಗಿರುತ್ತಾ ಅಥವಾ ಕ್ಲೋಸ್ ಮಾಡಿರ್ತೀರಾ, ಹೇಗೆ ಅಂತ? ಅಂದ್ರೆ ನಾನು ನಮ್ಮ ಒಂದು ಆಶ್ರಮ ಹೆಂಗೆ ಅಂದ್ರೆ, ಯಾವ ಆಶ್ರಮ ನಂಗೆ ಗೊತ್ತಿಲ್ಲ. ನಮ್ಮ ಆಶ್ರಮ ಇವತ್ತವರೆಗೂ ಲಾಕ್ ಮಾಡಲ್ಲ, ಕೂಡಾಕಲ್ಲ, ಯಾರಿಗೂ ಹಿಂಸೆ ಕೊಡಲ್ಲ, ಯಾರಿಗೂ ಬೈಯಲ್ಲ, ಯಾರಿಗೂ ಹೊಡಿಯಲ್ಲ. ನನ್ನ ಪ್ರಕಾರ ಆಶ್ರಮ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ನೊಂದಿ ಬೆಂದಿ ಇಲ್ಲಿಗೆ ಆಶ್ರಯಕ್ಕೆ ಬಂದಾಗ ಅವ್ರಿಗೂ ನಾವು ಲಾಕ್ ಮಾಡಿ ರೂಮಲ್ಲಿ ಇಲ್ಲೇ ಬಿದ್ದಿರ್ಬೇಕು, ನೀವು ಚಿಕನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ, ಮೂಲೆಯಲ್ಲಿ ಬಿದ್ದಿರು, ಅದೆಲ್ಲ ಆಶ್ರಮ ಅಂದ್ರೆ.
ಅವರ ಮಕ್ಕಳುಗಳು ನೆನಪಾಗದೇ ಇರೋ ತರ ನೋಡ್ಕೊಳೋದೇ ಒಂದು ಆಶ್ರಮ. ಒಟ್ನಲ್ಲಿ ಒಂದ್ ಮನೆ ವಾತಾವರಣ ಸೃಷ್ಟಿ ಮಾಡಿ. ಮನೆ ಅಂತಲ್ಲ, ಮನೆಗಿಂತ ಮೀರಿದ್ದು. ಯಾಕೆಂದ್ರೆ ನನ್ನ ವಿಡಿಯೋಸ್ ನೀವು ಆಲ್ಮೋಸ್ಟ್ ನೋಡಿರ್ತೀರ. ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ, ಸಿಂಗಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ರೀಲ್ಸ್ ಎಲ್ಲ ಮಾಡಿಸ್ತೀನಿ. ಅವ್ರಿಗೆ ಜೀನ್ಸ್ ಪ್ಯಾಂಟ್ ಹಾಕ್ಸ್ತೀನಿ, ಟಿ ಶರ್ಟ್ ಹಾಕ್ಸ್ತೀನಿ, ಲಿಪ್ಸ್ಟಿಕ್. ಏನಕ್ಕೆ ಅಂದ್ರೆ ಅವರ ಮಕ್ಕಳು ಒಂದು ನೆನಪಾಗಬಾರ್ದು, ಯಾವತ್ತು ಹ್ಯಾಪಿ ಆಗಿರ್ಬೇಕು ಅಂತ. ಕಡೆ ಹೋಗ್ತಾರೆ, ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ವಾಕಿಂಗ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂದ್ರೆ ಫ್ರೀ ಆಗಿ ಬಿಟ್ಬಿಟ್ಟಿದೀರ ಓಡಾಡಕ್ಕೆ? ನನ್ನ ಪ್ರಕಾರ ಏನ್ ಗೊತ್ತಾ, ಓಡೋಗ್ರಿ, ನನಗೆ ಖರ್ಚು ಕಡಿಮೆ ಅಲ್ವಾ. ನಾನು ಓಡೋಗ್ರಿ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಎಷ್ಟೋ ಜನ ತಿನ್ನಕ್ ಅನ್ನ ಇಲ್ಲ, ಬೀದಿಲ್ ಸಾಯ್ತಾ ಇದಾರೆ, ಅಂತವ್ರಿಗೆ ಆಶ್ರಯ ಕೊಡೋಣ. ಓಡೋರು ಹಿಡ್ಕೊಂಡು ನಾನೇನ್ ಮಾಡೋಣ? ಅವ್ರು ಹಿಡ್ಕೊಂಡ್ರೆ ನಮ್ಗೆ ಶಾಪ್ಗಳು ಹಾಕ್ಬಿಡ್ತಾರೆ. ಹಾಳಾಗೋಗ್ಲಿ, ನನ್ ಬಿಡ ಲಾಕ್ ಮಾಡ್ಬಿಟ್ಟವನೆ, ಕಟಾಕ್ಬಿಟ್ಟವನೆ. ಎಷ್ಟು ಆಶ್ರಮದವ್ರಿಗೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ದೇವ್ರು ಅವ್ರು ಏನೋ ಒಂದ್ ಮಾಡ್ತಾನೆ, ಏನಕ್ಕೆ ಮಾಡ್ತಾನೆ ಹೇಳ್ರಿ? ಬಲವಂತವಾಗಿ ಎಲ್ಲ ಲಾಕ್ ಮಾಡಿದ್ರೆ ದೇವ್ರು ನಿಜವಾಗ್ಲೂ ಹೇಳ್ತೀನಿ ಒಳ್ಳೇದ್ ಮಾಡೋದು. ಯಾವತ್ತು ಯಾರನ್ನು ಬಂಧಿಸೋ, ಯಾರನ್ನು ಬಲವಂತವಾಗಿ ಇಡೋ ಅಧಿಕಾರ ಯಾರಿಗೂ ಇಲ್ಲ. ಅದು ದಯವಿಟ್ಟು ಮಾಡಬೇಡಿ. ಇರೋಷ್ಟು ದಿನ ಖುಷಿಯಾಗಿ ಒಂದು ಊಟ ಕೊಡಿ, ಅನ್ನ ಕೊಡಿ. ಎಲ್ಲಾ ಆಶ್ರಮದವ್ರಿಗೂ ನಾನು ಕೇಳ್ಕೊಳೋದಿಷ್ಟೇ, ಯಾರಿಗೂ ಹೊಡಿಬೇಡಿ. ಯಾಕಂದ್ರೆ ಯಾರು ಬೇಕು ಅಂತ ಭಿಕ್ಷುಕರಾಗಿರಲ್ಲ, ಸಮಯ ಸಂದರ್ಭ ಮಾಡುತ್ತೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅವ್ರ ಜೊತೆ ಹಾಡಿ ಕುಣೀರಿ, ಎಲ್ಲ ಮಾಡಿ. ನಂಗೆ ತುಂಬಾ ಜನ ಮಾಡ್ತಾರೆ ಫೋನು, ಸರ್ ನೀವು ಡ್ಯಾನ್ಸ್ ಮಾಡಬೇಡಿ ಸರ್ ನೀವು ರೀಲ್ಸ್ ಮಾಡಬೇಡಿ ಸರ್, ನೀವು ಫೀಲಿಂಗ್ಸ್ ಹಾಕಿ ಸರ್, ವಿಡಿಯೋ ಜನ ಹೆಲ್ಪ್ ಮಾಡ್ತಾರೆ. ನೀವು ಡ್ಯಾನ್ಸ್ ಎಲ್ಲ ಹಾಕಿದ್ರೆ ಯಾರು ಹೆಲ್ಪ್ ಮಾಡಲ್ಲ ಸರ್. ನಾನ್ ಸಾಕ್ತಾ ಇರೋದು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಗುರು. ಎಷ್ಟೋ ಜನ ಮಕ್ಕಳುಗಳು ಅವ್ರ ಅಪ್ಪ ಅಮ್ಮನ ಆಚೆ ಹಾಕಿರ್ತಾರಲ್ಲ, ಅಂಥವ್ರನ್ನ ಸಾಕ್ತಾ ಇರೋದು ನಾವು. ನೀವು ಅರ್ಥ ಮಾಡ್ಕೋಬೇಕು, ಒಬ್ಬನ ಕೈಲಿ ಯಾವುದು ಆಗಲ್ಲ. ಈಗ ತಗೊಳ್ಳಿ, ನೀವೇ ತಗೊಳ್ಳಿ, ಯಾವುದೇ ತಗೊಳ್ಳಿ ನೀವು, ದೇವಸ್ಥಾನಗಳು, ಮಠಗಳು, ಚರ್ಚ್ಗಳು, ಮಸೀದಿಗಳು, ಯಾರು ಸ್ವಾಮೀಜಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಫಾದರ್ಸ್ಗಳಾಗಿರ್ಬೋದು, ಮೌಲ್ಯ ಸಾಬುಗಳಾಗಿರ್ಬೋದು, ಯಾರು ಗಾರೆ ಕೆಲ್ಸಕ್ಕೆ ಹೋಗಿ ಮತ್ತೆ ಗಾರೆ ಕೆಲಸ ಅದು ಇದು ಕೆಲಸ ಮಾಡಿ ತಂದ್ಬಿಟ್ಟು ಯಾರಿಗೂ ಊಟ ಹಾಕಲ್ಲ. ಎಲ್ಲ ದಾನಗಳಿಂದನೇ ಆಗ್ತಾ ಇರೋದು. ಹೌದಾ ಇಲ್ವೋ? ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಊಟ ಅಕ್ಕಿ ಕೊಡ್ತೀರಾ, ಬೆಲ್ಲ ಕೊಡ್ತೀರಾ. ಯಾಕೆ ಕೊಡ್ತೀರಾ? ಬರೋ ಜನಕ್ಕೆ ಊಟ ಹಾಕ್ಲಿ ಅಂತ, ರೈಟ್? ಇಲ್ಲ ಏನಾದ್ರು ಪೂಜಾರಿ ಇಲ್ಲಾಂದ್ರೆ ಫಾದರ್ಸ್ಗಳು, ಮೌಲ್ಯ ಸಾಬ್ಗಳು ಅವ್ರ ಮನೆಗೆ ಹೋಗಿ ಅವ್ರ ಮಕ್ಳಿಗೆ ಕೊಡ್ಲಿ, ಅವ್ರ ಹೆಂಡತಿ ಕೊಡ್ಲಿ ಅಂತ ಕೊಡ್ತೀರಾ? ಇಲ್ಲ ತಾನೆ. ನಾವು ಮಾಡ್ತೀವಿ ಅದೇ ಕೆಲ್ಸನೇ. ಮಾಡೋ ಕೆಲ್ಸನ ಸಪೋರ್ಟ್ ಮಾಡಿ 1000 ಜನ ಸಾಕ್ತಿವಿ. ಅದು ಬಿಟ್ಬಿಟ್ಟು ನಮ್ ಜನ ಹೆಂಗ್ ಗೊತ್ತಾ, ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅನ್ನ ಹಾಕೋ ಮನೆನಾದ್ರೂ ತೋರಿಸ್ಬೇಕಂತೆ. ನಮ್ ಜನ ಹಂಗಲ್ಲ. ಇವ್ನಿಗೆ ಅನ್ನ ಎಲ್ಲಿಂದ ಬಂತು, ಸಾಂಬಾರ್ ಎಲ್ಲಿಂದ ಬಂತು, ಸಾಸಿವೆ ಎಲ್ಲಿಂದ ಬಂತು, ಎಲ್ಲಿಂದಾರ ಬರ್ಲಿಗ್ರು ಸಾಕ್ತಾ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ದಯವಿಟ್ಟು ನಿಮ್ ಕೈಯಲ್ಲಿ ಸಹಾಯ ಮಾಡಕ್ಕಾಗತ್ತಾ ಮಾಡಿ, ಇಲ್ವಾ ಬೇರೆಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರು ಸಹಾಯ ಮಾಡ್ಲಿ. ಯಾಕಂದ್ರೆ ಒಬ್ಬನ ಕೈಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ 100 ಜನ ಸಾಕೋದು ತಮಾಷೆನಾ? ಈ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೇಕಲ್ಲ, ಅಕ್ಕಿ ರೇಟು, ಬೆಳ್ಳಿ ಒಂದೊಂದು ರೇಟ್ ಎಷ್ಟು ಜಾಸ್ತಿ ಆಗಿದೆ. ಮೊನ್ನೆ ಹಾಲ್ ರೇಟ್ ಬೇರೆ ಜಾಸ್ತಿ ಮಾಡಿಟ್ಟವ್ರೆ. ಎಲ್ಲಿಂದ ಮಾಡೋಣ ನಾವು, ಅಲ್ವಾ? ಅದಕ್ಕೆ ನನ್ನ ಉದ್ದೇಶ ಇಷ್ಟೇ, ಯಾರನ್ನು ಲಾಕ್ ಮಾಡಲ್ಲ, ಕೂಡ ಹಾಕಲ್ಲ. ಖುಷಿಯಿಂದ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇರೋಷ್ಟು ದಿನ ನಮ್ಮ ಆಶ್ರಮದಲ್ಲಿ 8 ವರ್ಷ ಬಂದಿರೋ 8 ವರ್ಷ ಇನ್ನೂ ಜೀವಂತ ಹೋಗ್ರೆ. ನಮ್ಮ ಆಶ್ರಮದಲ್ಲಿ ಸಾವು ಕಡಿಮೆ. ಯಾಕೆ ಹೇಳಿ? ನಗು ಸಂತೋಷ ಎಲ್ಲಿರುತ್ತೆ ಅಲ್ಲಿ ಸಾವು ಕಡಿಮೆ ಇರುತ್ತೆ. ನೀವು ಯಾವತ್ತು ನೀವು ಹಿಂಸೆ ಕೊಡ್ತಾ ಹೋಗ್ತೀರಾ, ಅವ್ರು ಬೇಗ ಸಾವು, ಅವ್ರಿಗೆ ಅದೇ ಕೊರಗು. ನನ್ನ ಮಗನು ಆಚೆ ಹಾಕ್ಬಿಟ್ಟ, ಇವ್ ನೋಡ್ರಿ ಇಲ್ಲೇ ಬಂದು ಲಾಕ್ ಮಾಡ್ಬಿಟ್ಟ, ನನಗೆ ಒಂದು ನೆಟ್ಟಿಗೆ ಅನ್ನ ಕೊಡಲ್ಲ, ಊಟ ಕೊಡಲ್ಲ. ಹೊರಗಡೆ ಎಷ್ಟೋ ಆಶ್ರಮ ಬೇಕು ನೋಡಿ, ನೀವು ಸೂರ್ಯನೇ ಕಾಣಿಸಲ್ಲ, ಹೊರಗಡೆ ಬಿಡಲ್ಲ. ಮನುಷ್ಯನ್ ಬೇಕಾದ್ರೆ ಮೀನ್ ಹೇಳಿ ಸೂರ್ಯನ ಬೆಳಕು, ಆ ಕಿರಣ, ವಿಟಮಿನ್ ಡಿ ಇಲ್ಲ. ಅದ್ರಿಂದನೇ ಕೊರತೆ ಎಷ್ಟೋ ಜನ ಇವತ್ತು ಸಾಯ್ತಾ ಇರೋದು. ದಯವಿಟ್ಟು ಅದನ್ನ ಮಾಡಬೇಡಿ. ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ಇದೇ ನಮ್ಮ ಆಶ್ರಮ. ಎಲ್ಲರೂ ಇವಾಗ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನೋ ಕ್ಲೀನ್ ಅದೆಲ್ಲ ಇಲ್ಲ. ಯಾವಾಗ್ಲೂ ರಾತ್ರಿ 12 ಗಂಟೆಗೆ ಬಂದು ನಮ್ಮ ಆಶ್ರಮ ಇಷ್ಟೇ ನೀಟಾಗಿರೋದು. ಎಲ್ಲ ನನಗೆ ಸಿಕ್ಕಿರೋದು. ರಸ್ತೆಲಿ ಹೋಗ್ಬೇಕಾದ್ರೆ ಯಾರು ಸಿಕ್ಕಿ ಮತ್ತೆ ನನಗೆ ಫಸ್ಟ್ ಸಿಕ್ಕಿರೋ ವ್ಯಕ್ತಿ ಇವ್ರೆ. ಬನ್ನಿ ದುರ್ಗೇಶ್. ನಮಸ್ಕಾರ. ಇವರ ನಂಗೆ ಫಸ್ಟ್ ಸಿಕ್ಕಿದ್ದು. ನೀವು ಸಿಕ್ಕಿ 9 ವರ್ಷ. 9 ವರ್ಷ ಇವ್ರು ನಂಗೆ ಸಿಕ್ಕಿದಾಗ ಒಂದು ರೋಡಲ್ಲಿ ಇದು ಬರುತ್ತಲ್ಲ, ಏನದು ನ್ಯೂಸ್ ಪೇಪರ್ ಅಂತೀನಿ, ಹಾಲಿನ ಪ್ಯಾಕೆಟು, ಪ್ಲಾಸ್ಟಿಕ್ ಪೇಪರ್ಗಳು ಅವೆಲ್ಲ ಆಯ್ತಾ ಇದೆ. ಅದೇ ದೇವ್ರ ಕೈ ಮುಂದೆ ಪುಣ್ಯಾತ್ಮ ದೇವ್ರ ಹಾಕಿರಿ ಸಾಕು. ನಾನು ಜೊತೆ ನಮ್ಮ ಅಮ್ಮನ ಜೊತೆ ಇನ್ನೇನಾಗಿಲ್ಲ ಹೇಳ್ತಿರಲಿಲ್ಲ. ನಿಜ ಹಾಗೆ ಅಂತಂದ್ರು. ಅವರು ಕನ್ನಡ ಮಾತಾಡಕ್ಕೆ ಹೇಳ್ತಾ ಇದಾರೆ. ಕನ್ನಡ ಸ್ಪಷ್ಟವಾಗಿ ಮಾತಾಡಿ ಅಂತ ಸ್ವಲ್ಪ ಬಾಯಿ ಅವರಿಗೆ. ಆಯ್ತು, ಪ್ರಯತ್ನ ಪಡ್ತಾ ಇದ್ದಾರೆ. ಕುತ್ಕೊಳ್ಳಿ. ಹಂಗೆ ಎಲ್ಲರೂ ನಮಗೆ ಸಿಕ್ಕಿರೋದು. ಇವ್ರು ನೋಡಿ, ಬರ್ರಿ. ಹೆಸರು ಬಂದ್ಬಿಟ್ಟು
ಆರ್ಮುಗ ಅಂತ. ಇವರು ಸಿಕ್ಕಿರೋದೆ. ಹೌದು, ಆರ್ಮುಗ ಅಂತ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಸಿಗ್ತಾರೆ. ಇವನು ಫಸ್ಟ್ ನಮ್ ತರ ನಿಮ್ ತರನೇ ಸೂಪರ್ ಆಗಿದ್ದವನು, ಸ್ಕೂಲಿಗೆಲ್ಲ ಹೋಗ್ಕೊಂಡು. ಇವ್ರಪ್ಪ ಬಂದ್ಬಿಟ್ಟು ಫುಲ್ ಡ್ರಿಂಕ್ ಮ್ಯಾನ್. ಏನಾಯ್ತು ಅಂದ್ರೆ ಮನೆಗ್ ಬಂದ್ಬಿಟ್ಟು ಇವ್ನು ಬಂದಾಗ ಅಪ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ಬೇಡ ಅಂತೆಲ್ಲ ಹೇಳಿದಿಕ್ಕೆ ಬಾಟ್ಲಿ ತಗೊಂಡು ಹೊಡೆದಿರೋ ತಲೆಗೆ ಅವರಪ್ಪ. ಯಾವತ್ತು ಹೊಡೆದ್ರು ಇವ್ನು ಹುಚ್ಚ ಆಗ್ಬಿಟ್ಟು ಅವ್ರ ಅಪ್ಪ ದಿನ ಬಂದು ಹೊಡಿಯೋದ್ ನೋಡಿ ನೋಡಿ ಮನೆ ಬಿಟ್ಟೆ ಬಂದ. ಬರ್ತಾ 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 ಹಿಂಗೆ ರೋಡಲ್ಲಿ ಮಲ್ಕೊಳೋದೆಲ್ಲ ಅಲ್ಲಿರೋ ಜನ ನಮಗೆ ಫೋನ್ ಮಾಡ್ತಾರೆ. ಇವನೊಂದು ವಿಡಿಯೋ ಬಿಡ್ತೀನಿ ಫೇಸ್ಬುಕ್ ಅಲ್ಲಿ, ಹೋಗಿ ಎಷ್ಟು ಒಂದು 1 ಕೋಟಿ ಮೇಲೆ ಹೋಗುತ್ತೆ ವ್ಯೂಸ್ ಒಂದು. ಅವಾಗ ಇವ್ರ ಅಕ್ಕ ನನಗೆ ಫೋನ್ ಮಾಡ್ತಾರೆ. ಇವ್ರ ಅಕ್ಕ ರೈಟ್ ನಾವ್ ಇವಾಗ ಅವ್ರು ಎಲ್ಲಿದ್ದಾರೆ ಅಂದ್ರೆ ಬಾಂಬೆ ಒಂದು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಫೋನ್ ಮಾಡ್ಬಿಟ್ಟು ಜೋರಾಗಿ ಹತ್ಕೊಂಡಿದ್ದು ವಿಡಿಯೋ ಕಾಲ್ ಮಾಡಿ. ನನ್ನ ತಮ್ಮ ಇವನು ಅವಾಗ ಇವ್ನ ಸ್ಟೋರಿ ಹೇಳಿದ್ದು, ಇವ್ರ ಅಪ್ಪ ಹಿಂಗಿದ್ರು, ಹಿಂಗ್ ಓಡೋದು, ಈ ತರ ಮಾಡಿದ್ದು. ದಯವಿಟ್ಟು ಅವ್ರ ಅಪ್ಪ ಏನಾದ್ರು ನಿಮ್ಮ ಆಶ್ರಮಕ್ಕೆ ಬಂದ್ರೆ ದಯವಿಟ್ಟು ಅವ್ರ ಅಪ್ಪನ ಜೊತೆ ಅವನ್ನ ಕಳಿಸ್ಬೇಡಿ ಅಂತ. ನಾನು ಇಲ್ಲೊಂದು ಮನೆ ಕೆಲ್ಸಕ್ಕೆ ಬಂದಿದ್ದೀನಿ, 2 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಗೊತ್ತಿಲ್ಲ, ನಾನು ಒಂದ್ಸಲಿ ಬಂದು ನೋಡ್ಕೊಂಡು ಹೋಗ್ತೀನಿ, ಅವ್ನು ಅಲ್ಲೇ ಇರ್ಲಿ ಅಂತ. ಇಲ್ಲೇ ಇದ್ದಾನೆ. ನನ್ನ ಹೆಸರು ಬಂದು ಗೊತ್ತಾಗಿದ್ದು ನಮ್ಗೆ, ನಾವು ನಿಮ್ಗೆ ಕರಿತಾ ಇದ್ವಿ. ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮಾತು ಬರಲ್ಲವಲ್ಲ, ಮುಗ ಅಂತ ಇದ್ವಿ. ಆದ್ರೆ ಇವನ ಹೆಸರೇ ಬಂದ್ಬಿಟ್ಟು ಆರ್ಮುಗ. ಆಮೇಲೆ ಶಾಕ್ ಆಯ್ತು, ಮೂಗ ಪ್ಲಸ್ ಆರ್ಮುಗ ಅಂತ. ಸೆಲೆಕ್ಟ್ ಸೆಕೆಂಡ್ ಕೈ ಇಲ್ಲಿ. ನಮಸ್ತೆ ನಮಸ್ತೆ. ಬಟ್ ಎಲ್ಲ ಅರ್ಥ ಆಗುತ್ತೆ, ಕುತ್ಕೋ.